ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಸೀಮಾ ಮನೆಗೆ ಬರ್ತಿದ್ದಾಗ ಆ ಕಡೆ ದತ್ತ ಹುಚ್ಚುನಂತಾಗಿದ್ದಾರೆ. ಬಜರಂಗಿ ಸೀಮಾನ ಹಿಡ್ಕೊಂಡು ಎಳ್ಕೊಂಡು ಹೋಗಿ ಮನೆಯಿಂದ ಹೊರಗಡೆ ಹೋಗೋದಕ್ಕೆ ಸಿದ್ಧವಾಗ್ತಿದ್ದಾರೆ. ಇದೆಲ್ಲವನ್ನ ಕೂಡ ನೋಡ್ತಿರ್ತಕ್ಕಂಥ ದೃಷ್ಟಿ ಶಾಕ್ ಆಗ್ತಿದ್ದಾಳೆ. ಹಾಗಿದ್ರೆ ಇದರ ನಡುವೆ ಇಲ್ಲಿ ದತ್ತನಿಗೆ ಶರು ನಿಜ ಸತ್ಯ ಏನು ಅನ್ನೋದು ಗೊತ್ತಾಗಿದ್ಯಾ? ಇಲ್ಲಿ ಶರು ಕಥೆಯನ್ನೇ ಮುಗಿಸೋಕೆ ಮುಂದಾಗ್ಬಿಟ್ರಲ್ಲ ದತ್ತ. ಹಾಗಿದ್ರೆ ಏನಾಯ್ತು ಅಂತದ್ದು ತಿಳ್ಕೊಬೇಕು ಅಂದ್ರೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡ್ಬೇಕಾಗತ್ತ. ಇಲ್ಲಿ ರೂಪಾ ತನ್ನ ಅಕ್ಕನನ್ನ ದೃಷ್ಟಿ ಎಲ್ರಿಗೂ ಕೂಡ ಪರಿಚಯ ಮಾಡಿಕೊಡ್ತಿದ್ದಾಳೆ. ರೂಪಾ ಸೀಮಾ ಅಂತಕ್ಕಂಥದ್ದು ದೃಷ್ಟಿಗೆ ಗೊತ್ತಿಲ್ಲ, ಬಟ್ ಮನೇಲಿರೋದು ಎಲ್ರಿಗೂ ಕೂಡ ಗೊತ್ತದ. ಈ ಕಡೆ ದತ್ತ ಡಾನ್ ಆದ್ರೆ ಸಾಲದು, ಸ್ವಲ್ಪ ಬುದ್ಧಿ ಕೂಡ ಇರಬೇಕು, ಚಾಣಕ್ಯ ಕೂಡ ಆಗಬೇಕು ಅಂತ ಹೇಳಿ ಹೇಮ ಗಂಡ ಹೇಳ್ತಿದ್ರೆ, ಆದರೆ ಶಕುನಿ ಆಟದ ಮುಂದೆ ಯಾವುದೇ ಚಾಣಕ್ಯ ಆಟ ನಡೆಯೋದಿಲ್ಲ ಅಂತ ಹೇಮ ಹೇಳ್ತಾರೆ. ಈ ಕಡೆ ಶರು ಇದೆಲ್ಲವನ್ನ ಕೂಡ ನೋಡಿ ನಗ್ತಿದ್ದಾರೆ. ಈ ಕಡೆ ಸೈಲೆಂಟ್ ದೃಷ್ಟಿಗೆ ಸತ್ಯ ಹೇಳಬೇಕು ಅನ್ಕೋತಾರೆ, ಬಟ್ ಕಿಶೋರ್ ತಡೀತಾರೆ. ನಂತರ ಇದೇನಿದು ಜ್ಯೂಸ್ನ ಚೆಲ್ಬಿಟ್ರೆ ಆಗೋಯ್ತಾ, ಸೈಲೆಂಟ್ ಹೋಗಿ ತಗೊಂಡ್ ಬಾ ಅಂತ ಹೇಳ್ಬೇಕಲ್ವಾ ಸರ್ವೆಂಟ್ಗೆ ಅಂತ ಹೇಳಿ ಜ್ಯೂಸ್ ತರಿಸ್ತಾರೆ ಶರು. ನಂತರ ಸೀಮಾ ಅದನ್ನ ಚೆಲ್ಕೊಂಡಿದ್ದ ಸರ್ವೆಂಟ್ ಜೊತೆ ವಾಶ್ರೂಮ್ಗೆ ಕಳಿಸ್ತಾರೆ ಸೀಮಾನ. ನಂತರ ಇಲ್ಲಿ ದೃಷ್ಟಿ ದತ್ತನನ್ನ ಕರ್ಕೊಂಡು ಬರ್ತಿದ್ದಾಗೆ ಅಕ್ಕ ಕಾಣಿಸ್ತಿಲ್ಲ, ನನ್ನ ಅಕ್ಕ ಎಲ್ಲಿ ಹೋದ್ಲು ಅಂತಿದ್ದಾಗೆ ಅಲ್ಲಿ ನಿನ್ನ ಅಕ್ಕ ರೂಪ ಬರ್ತದಾಳೆ ಅಂತ ಹೇಮ ಹೇಳ್ತಿದ್ದಾರೆ. ಇಲ್ಲಿ ಇವಳೆ ನನ್ನ ಅಕ್ಕ ರೂಪ ಅಂತ ಹೇಳಿ ದೃಷ್ಟಿ ಪರಿಚಯ ಮಾಡ್ಕೊಡ್ತಿದ್ದಾಗ ಸೀಮಾಳನ್ನ ನೋಡಿದ ದತ್ತ ಶಾಕ್ ಆಗಿ ಕುಸ್ತೋಗ್ತಿದ್ದಾರೆ. ಇದೇನದು ಸೀಮಾ ರೂಪ ಒಬ್ರೇನಾ ಅಂತ ಹೇಳಿ ಅನ್ಕೋತಿದ್ದಾಗ ಈ ಕಡೆ ದೃಷ್ಟಿ ತನ್ನ ಅಕ್ಕನನ್ನ ಹೋಗ್ಲತ್ತಾರೆ. ಎಷ್ಟು ಮುದ್ದಾಗಿದ್ದಾಳಲ್ವಾ ನನ್ನ ಅಕ್ಕ ಅಂತ ಹೇಳಿ ದತ್ತನನ್ನ ಕೂಡ ಹೋಗ್ಲಿ ಇಬ್ಬರನ್ನ ಪರಿಚಯ ಮಾಡಿ ಕೊಡೋಕೆ ಬಂದ್ರೆ ಇಲ್ಲಿ ದತ್ತ 1 ನಿಮಿಷ ಬರ್ತೀನಿ ಅಂತ ರೂಮಿಗೆ ಹೋಗ್ಬಿಡ್ತಾರೆ. ನಿಜವಾಗ್ಲೂ ಕಣ್ಣೆಲ್ಲ ಮಂಜಾಗ್ತದೆ, ಕುಸ್ತು ಹೋಗಿದ್ದಾರೆ, ಮುಖ ತೊಳ್ಕೊತಿದ್ದಾರೆ ನೀರಲ್ಲಿ, ನಿಜವಾಗ್ಲೂ ಮುಳುಗಿ ಹೇಳ್ತಿದ್ದಾರೆ. ಅಷ್ಟರಲ್ಲಿ ಶರು ಬರ್ತಿದ್ದಾಗೆ ನಂಗೆ ಅರ್ಥ ಆಗುತ್ತೆ ದತ್ತು, ನಿನ್ಗೆ ಹೇಗಾಗತ್ತೆ ಆಗಿದೆ ಅಂತ. ನನಗೂ ಕೂಡ ಅದೇ ರೀತಿ ಆಯಿತು. ಅದಕ್ಕೋಸ್ಕರನೇ ನೀನು ಬರೋಕ್ಕೂ ನಿನ್ನನ್ನು ನಾನು ತಡಿಬೇಕು, ದೃಷ್ಟಿ ಅಕ್ಕ ಸೀಮಾನ ನೋಡಬಾರ್ದು ಅಂತ ಹೇಳಿ ತಡೆಯೋಕೆ ನೋಡಿದೆ, ಬಟ್ ಅದಾಗಲಿಲ್ಲ. ದಯವಿಟ್ಟು ದತ್ತು ಒಂದು ಮಾತು ಹೇಳ್ತೀನಿ ತಿಳ್ಕೊ, ಖಂಡಿತವಾಗ್ಲೂ ಇದೆಲ್ಲನೂ ಕೂಡ ನೋಡ್ತಿದ್ರೆ ವಿಧಿ ಆಟ ಅನ್ನಿಸಿದೆ ಅಂತಾರೆ. ಇಲ್ಲ ಅಕ್ಕ, ಖಂಡಿತ ರೂಪಾ ಸೀಮಾ ಒಬ್ಬರೇ ಅಲ್ಲ, ದೃಷ್ಟಿ ಅಕ್ಕ ಸೀಮಾ ಅಲ್ಲ, ನಾನಿಲ್ಲೋ ಕಲ್ಪನೆ ಮಾಡ್ಕೋತಿದ್ದೀನಿ ಅನ್ಸುತ್ತೆ. ಖಂಡಿತ ಅವರಿಬ್ರು ಬೇರೆ ಬೇರೆ ಅಂತಿದ್ರೆ ಇಲ್ಲ ದತ್ತು, ನಿಜಾನೇ ಅದು ಅಂತಿದ್ದಾರೆ. ವಿಧಿನೇ ನಿಮ್ಮಿಬ್ರನ್ನ ಒಂದ್ ಮಾಡಬೇಕು ಅಂತ ದೃಷ್ಟಿನ ನೀನು ಬದುಕಲ್ಲಿ ತಂದಿರ್ಬೋದು ಅಂತ ನನಗೆ ಅನ್ನಿಸ್ತಿದೆ ದತ್ತು ಅಂತ ಶರು ಹೇಳಿದಾಗ, ಇಲ್ಲ ಯಾವುದೇ ಕಾರಣಕ್ಕೂ ಸೀಮಾ ನನ್ನ ಬದುಕಲ್ಲಿ ಬರುವುದಕ್ಕೆ ಸಾಧ್ಯ ಇಲ್ಲ, ಅವಳು ಬರೋದು ಕೂಡ ಇಲ್ಲ. ಯಾಕಂದ್ರೆ ನಾನು ಆಲ್ರೆಡಿ ಅವಳಿಗೆ ಎಚ್ಚರಿಕೆ ಕೊಟ್ಟಿದ್ದೀನಿ, ನನಗೆ ಮದುವೆ ಆಗಿದೆ, ಬರಬೇಡ ಅಂತ ಹೇಳ್ತಾರೆ. ಸರಿ ಆಯ್ತು ದತ್ತು, ದೃಷ್ಟಿಗೆ ಹೇಗೂ ಕೂಡ ಗೊತ್ತಿಲ್ಲ, ನೀನೇನು ಯೋಚನೆ ಮಾಡಬೇಡ, ಖಂಡಿತವಾಗ್ಲೂ ಅವಳಿಗೆ ವಿಷಯ ಗೊತ್ತಾಗದೇ ಇರೋ ಹಾಗೆ ನೋಡ್ಕೊಂಡ್ರೆ ಆಯ್ತು ಅಂತ ಹೇಳಿ ದತ್ತನನ್ನ ಕರ್ಕೊಂಡು ಬರ್ತಿದ್ರೆ ದತ್ತಾಬಾಯಿ ಯಾಕೆ ರೀತಿ ಹೋಗ್ಬಿಟ್ರು ಅಂತ ದೃಷ್ಟಿಗೆ ಅನ್ನಿಸ್ತದೆ. ಅಷ್ಟರಲ್ಲಿ ದತ್ತಾಬಾಯಿ ಬರ್ತಿದ್ದಾಗ ಇಲ್ಲಿ ಸೀಮಾಲನ್ನ ಪರಿಚಯ ಮಾಡಿಕೊಡ್ತಾಳೆ ದೃಷ್ಟಿ. ಅಷ್ಟರಲ್ಲಿ ಈ ಕಡೆ ಸರಿ ಆಯ್ತು, ಎಲ್ಲರನ್ನ ಕೂಡ ಊಟ ಕೂರಿಸಿ ಊಟ ಮಾಡೋಣ ಅಂತ ಅನ್ಕೊಂಡು ಎಲ್ಲರೂ ಕೂಡ ಊಟ ಕುತ್ಕೋತಾರೆ. ಇಲ್ಲಿ ತನ್ನ ಅಕ್ಕನನ್ನ ದತ್ತನ ಪಕ್ಕನೆ ಕೂರಿಸ್ತಾರೆ, ಊಟ ಮಾಡಬೇಕು. ಇಲ್ಲಿ ದತ್ತನಂಗಂತೂ ಸ್ವಲ್ಪ ಕೂಡ ಇಷ್ಟ ಆಗ್ತಿಲ್ಲ, ಬಟ್ ಅಷ್ಟರಲ್ಲಿ ಬಜರಂಗಿ ಬಂದಿದ್ದೆ ಸೀಮಾಳನ್ನ ನೋಡಿ, ನೀನು ಯಾಕೆ ಮತ್ತೆ ವಾಪಸ್ ಬಂದಿದ್ಯಾ ಅಂತ ಹೇಳಿ ಕೈ ಹಿಡ್ಕೊಂಡು ಎಳ್ಕೊಂಡು ದರ ಅಂತ ಹೋಗ್ತಿದ್ರೆ, ಏನ್ ಮಾಡ್ತಿದ್ರ ಬಜರಂಗಿ ಅಣ್ಣ ನೀವು ಅಂತ ದೃಷ್ಟಿ ಕೇಳ್ತಾಳೆ. ಜೊತೆಗೆ ಅಷ್ಟರಲ್ಲಿ ಈ ಕಡೆ ಬಜರಂಗಿ ಹೇಳಬೇಕು, ಈ ಕಡೆ ಶರು ಬಂದಿದ್ದೆ, ಅಯ್ಯೋ ಏನಿಲ್ಲ ದೃಷ್ಟಿ ಯಾನು ಅನ್ಕೊಂಡು ಹೇಳ್ಕೊಂಡು ಹೋಗ್ತಿದ್ದಾನೆ ಅವನು ಅಂತಾರೆ. ಈ ಕಡೆ ದತ್ತ ಕೂಡ ಅದು ದೃಷ್ಟಿ ಅಕ್ಕ ರೂಪ ಅಂತ ಹೇಳ್ತಾರೆ. ಈ ಕಡೆ ಬಜರಂಗಿಗೆ ಶಾಕ್ ಆಗುತ್ತೆ, ಅವನಿಗೆ ಗೊತ್ತಿರಲಿಲ್ಲ ಅನ್ಸುತ್ತೆ ನಿನ್ನ ಅಕ್ಕ ಬರ್ತಿರೋದು, ಅದೇ ಕಾರಣಕ್ಕೆ ಯಾರೋ ಅನ್ಕೊಂಡು ಕರ್ಕೊಂಡು ಹೋಗ್ತಿದ್ದಾನೆ ಅಂತ ಹೇಳ್ತಾರೆ. ನೀನು ಸಿದ್ದಪ್ಪನ ಹೋಗಿ ಭೇಟಿ ಮಾಡುವಂತ ಬಜರಂಗಿನ ಕಳಿಸ್ಬಿಡ್ತಾರೆ ಕಣ್ಸನ್ನೆ ಮಾಡಿ. ನಂತರ ಈ ಕಡೆ ದೃಷ್ಟಿ ತನ್ನ ಅಕ್ಕನನ್ನ ಮತ್ತೆ ಕೂರಿಸ್ತಾಳೆ, ಮತ್ತೆ ಎಲ್ಲ ಊಟನೂ ಕೂಡ ಬಡಿಸ್ತಿದ್ದಾಳೆ. ಈ ಕಡೆ ದತ್ತ, ನಿನ್ನ ಮನಸ್ಸಲ್ಲಿ ನಾನಿದ್ದೀನಿ, ಅದೇ ಕಾರಣಕ್ಕೆ ಬಜರಂಗಿಯಿಂದ ನನ್ನನ್ನು ಕಾಪಾಡಿದೆ, ಬಜರಂಗಿ ನನ್ನ ಕರ್ಕೊಂಡು ಹೋಗ್ತಾ ಇರಬೇಕಿದ್ರೆ ನೀನು ತಡೆದ, ಖಂಡಿತವಾಗ್ಲೂ ನಿನ್ನ ಬದುಕಲ್ಲಿ ನಾನು ಬರ್ತೀನಿ, ನಿನ್ನ ಹೆಂಡತಿ ಆಗ್ತೀನಿ ಅಂತ ಹೇಳಿ ಸಿಂಹ ಮನಸ್ಸಲ್ಲಿ. ಇಲ್ಲಿ ಶರು ಮಾತ್ರ ನಿಜವಾಗ್ಲೂ ಇದೆಲ್ಲವನ್ನ ಕೂಡ ನೋಡದೆ ನಿಜವಾಗ್ಲೂ ಸಂಭ್ರಮಿಸ್ತಿದ್ದಾರೆ. ಬಟ್ ಯಾವಾಗ ದತ್ತನ ಹತ್ರ ಹೋಗಿ ಸಮಾಧಾನ ಮಾಡೋಕೆ ಅಂತ ಶರು ಹೋಗಿದ್ರು, ಅಲ್ಲಿ ಒಂದು ಘಟನೆ ನಡೆದಿತ್ತು. ಇಲ್ಲಿ ಶರು ದತ್ತನನ್ನ ಕನ್ವಿನ್ಸ್ ಮಾಡೋಕೆ ಹೋದ್ರೆ ಹುಚ್ಚುನಂತಾಗಿರ್ತಕ್ಕಂಥ ದತ್ತಾಬಾಯ್ ಶರುವಿನ ಕಥೆಯನ್ನೇ ಮುಗಿಸೋದಕ್ಕೆ ಮುಂದಾಗ್ಬಿಟ್ಟಿದ್ರು, ಕುದ್ಗೆನ ಹೆಸ್ಕೋಕೆ ಮುಂದಾಗ್ಬಿಟ್ಟಿದ್ರು. ಅಷ್ಟರಲ್ಲಿ ತನ್ನ ಅಕ್ಕ ಅಂತ ಗೊತ್ತಾಗಿದ್ದೆ ಹಾಗೆ ಈ ಕಡೆ ಶರು ಕೂಡ ಬಿಡಿಸ್ಕೊಂಡ್ಬಿಟ್ರು ದತ್ತನಿಂದ. ಇಲ್ಲ ಅಂದ್ರೆ ಖಂಡಿತ ಖೇಲ್ ಖತ್ತಮ್ ಅಂತ ಹೇಳ್ಬೋದು ಶರುದು. ಹಾಗಿದ್ರೆ ಮುಂದೆ ಏನಾಗತ್ತೆ, ಸೀಮಾ ರೂಪ ಒಂದೇ ಅನ್ನೋದು ದೃಷ್ಟಿಗೂ ಕೂಡ ಗೊತ್ತಾಗತ್ತಾ, ಗಂಡನನ್ನ ಬಿಟ್ಕೊಡ್ತಾಳ, ಏನಾಗ್ಬೋದು ಮುಂದಿನ ವಿಡಿಯೋ